ಬೇಕು ಯುವ ಸರ್ಗೆ ಅಥವಾ ಅಪ್ಪು ಸರ್ನ ಮತ್ತೆ ನೆನಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕು ಅಂತೇಳಿ. ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕಥೆಯನ್ನು ಓಕೆ ಮಾಡೋದಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತನೋ, ಅಥವಾ ಅಪ್ಪು ಸರ್ ಜೊತೆ 2 ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತನೋ, ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವರು ಬರೆದಿರುವಂಥ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತನೋ, ಈ 3 ಕಾರಣಗಳು ಯಾವುದೋ ಒಂದು ಇರಬೇಕು. ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ನಾನು ಅಪ್ಪು ಸರ್ ಇರ್ತಕ್ಕಂಥ ಎಲ್ಲ ಫ್ಯಾನ್ಗಳು ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣ ಯಾವುದಾದ್ರೂ ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್. ಒಂದೇನಂದರೆ ನಮ್ಮ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಅವ್ರು ಯಾವಾಗಲೂ ಜೊತೆಗೇ ಇದ್ದಾರೆ. ಈ ಸಿನಿಮಾ ಅಂದರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಯಾವಾಗಲೂ ನನ್ನ ಮನಸ್ಸಲ್ಲಿತ್ತು. ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದನೂ ಅಂದ್ಕೊಂಡೆ ಇಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಒಂದು ಸತಿ ಆದರೂ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಏನಂದರೆ ಪರಿಸ್ಥಿತಿಲೆಲ್ಲ ಕೂಡಿ ಬಂತು. ನಾನು ಅಂದರೆ ಕತೆ ಕೇಳ್ಬಿಟ್ಟು ಏನು ನಾನು ಸಿನಿಮಾ ಒಪ್ಕೊಳ್ಲಿಲ್ಲ. ನಾನು ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು. ಅವ್ರ ಜೊತೆ ಮಾತಾಡಿದಾಗ ಸಿನಿಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ನಮ್ಮಪ್ಪ ಯಾವಾಗಲೂ ಹೇಳೋರು ಅಂದರೆ ಬೆಳೆಸಿದಾಗ ನಾವಿಬ್ಬರು ತಂದೆ ತಾಯಿ ಅಂತ. ಇವಾಗ ನಿನ್ನ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರು ಮತ್ತು ವಿಜಯ್ ಸರು. ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನು ಜೊತೆಗೆ ನಡೆದೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್.